ಗೈಸ್, ನೀವು ಯಾರಾದ್ರೂ ಮನೆ ಬಾಡಿಗೆ ನೋಡ್ತಾ ಇದ್ದೀರಾ, ಇಲ್ಲಾಂದ್ರೆ ಒಂದು ಆಫೀಸ್ ಸ್ಪೇಸ್ ಏನಾದ್ರು ನೋಡ್ತಾ ಇದ್ದೀರಾ, ನಿಮ್ಗೆಲ್ಲರೂ ಬಂದ್ಬಿಟ್ಟು ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಈ 2025 ನಲ್ಲಿ ಯಾರಾದ್ರೂ ಮನೆ ನೋಡ್ತಾ ಇದ್ರೆ ನೀವು ಬಂದ್ಬಿಟ್ಟು ಜಸ್ಟ್ ಒಂದು 2 months ಅಡ್ವಾನ್ಸ್ ಪೇ ಮಾಡಿದ್ರೆ ಸಾಕು. ಇಫ್ ಇನ್ ಕೇಸ್ ಮನೇಲಿ ಏನೇನೋ ಪ್ರಾಬ್ಲಮ್ ಆಯ್ತು, ಟ್ಯಾಪ್ ಏನೇನೋ ಪ್ರಾಬ್ಲಮ್, ರಿಪೇರ್ ಏನೋ ಬಂದ್ರೆ ಮನೆ ಓನರ್ ಯಾರಿದಾರೋ ಅವ್ರು ಬಂದ್ಬಿಟ್ಟು ಓನ್ಲಿ 30 days ಒಳಗಡೆ ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ಇಫ್ ಇನ್ ಕೇಸ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನೀವು ನಿಮ್ ಕೈಯಲ್ಲಿ ಹಾಕಿ ಅದನ್ನ ಏನಿದೆ ಅದನ್ನ ನೀವು ಮಾಡಿಸ್ಕೋಬಹುದು. ನೆಕ್ಸ್ಟ್ ಮಂತ್ ರೆಂಟಲ್ ಏನ್ ಬರುತ್ತೋ ಅದು ಬಂದ್ಬಿಟ್ಟು ನೀವು ಅದನ್ನ ಮೈನಸ್ ಮಾಡ್ಬಿಟ್ಟು ನೀವು ಓನರ್ಸ್ಗೆ ಕೊಡ್ಬೋದು. ಸೊ ಇದು ಬಂದ್ಬಿಟ್ಟು ಮುಂಚೆ ರೆಂಟಲ್ ಅಗ್ರಿಮೆಂಟ್ಸ್ ಅಂತ ಒಂದು ಆಪ್ಷನ್ ಇತ್ತು ಪೇಪರ್ ಅಲ್ಲಿ. ಇವಾಗೆಲ್ಲ ಪೇಪರ್ಸ್ ಅಲ್ಲೆಲ್ಲ ಅಲೋ ಇಲ್ಲ, ಓನ್ಲಿ ಡಿಜಿಟಲ್ ಅಂದ್ರೆ ಆನ್ಲೈನ್ ಅಲ್ಲಿ ಇದು ಖಂಡಿತ ಅಪ್ಡೇಟ್ ಮಾಡಬೇಕು. ಇಲ್ಲಾಂದ್ರೆ ಕಮರ್ಷಿಯಲ್ ಸ್ಪೇಸ್ ಯಾರಾದ್ರೂ ನೋಡ್ತಾ ಇದ್ದೀರಾ, ಕಮರ್ಷಿಯಲ್ ಸ್ಪೇಸ್ ಬಂದ್ಬಿಟ್ಟು ಓನ್ಲಿ 6 months ಅಡ್ವಾನ್ಸ್ ಪೇ ಮಾಡಿದ್ರೂ ಸಾಕು ನೀವು. ಸೊ ಇದು ಬಂದ್ಬಿಟ್ಟು ನೀವು ಯಾರು ಗೊತ್ತಿದೆ ನಿಮ್ಮ ಫ್ಯಾಮಿಲಿಗಾಗ್ಲಿ ನಿಮ್ಮ ಫ್ರೆಂಡ್ಸ್ಗಾಗ್ಲಿ ಏನಾದ್ರು ಆಫೀಸ್ ಸ್ಪೇಸ್ ಯಾರು ನೋಡ್ತಾ ಇದಾರೆ ಅವ್ರಿಗೆಲ್ಲ ನೀವು ಶೇರ್ ಮಾಡಿ. ಆಪ್ಷನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಎಲ್ಲರಿಗೂ. ಯಾಕಂದ್ರೆ ಎಷ್ಟೋ ಜನ ಓನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮುಂಚೆ 10 months ಅಡ್ವಾನ್ಸ್ ನೀವು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ 10,000 ಬಾಡಿಗೆ ಅಂದ್ರೆ 10 months ಬಂದ್ಬಿಟ್ಟು ನೀವು ಮಿನಿಮಮ್ ಅಂದ್ರೆ 1 lakh rupees ಅಡ್ವಾನ್ಸ್ ನೀವು ಪೇ ಮಾಡೇ ಮಾಡಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಟೆನೆಂಟ್ಸ್ ಯಾರು ಇದೀರಾ ನೀವು ಬಂದ್ಬಿಟ್ಟು ಇಫ್ ಇನ್ ಕೇಸ್ ನೀವು ಇಮಿಡಿಯೇಟ್ ಆಗಿ ವೆಕೇಟ್ ಮಾಡ್ಬೇಕಂದ್ರೆ ಓನರ್ಸ್ ಬಂದ್ಬಿಟ್ಟು ನೀವು 30 days ಅಂದ್ರೆ 1 month ಮುಂಚೆನೆ ನೀವು ಒಂದು ಅಪ್ಡೇಟ್ ಮಾಡಬೇಕು. ಇದು ಒಂದು ರೂಲ್ಸ್ ತಗೊಂಡ್ಬಂದಿದ್ದಾರೆ 2025 ನಲ್ಲಿ. ಸೊ ಯಾರಾದ್ರೂ ಮನೆ ಬಾಡಿಗೆ ಒಂದು ಕಮರ್ಷಿಯಲ್ ಸ್ಪೇಸ್ ಯಾರೋ ನೋಡ್ತಾ ಇದ್ರೆ ಇದು ದಯವಿಟ್ಟು ಓನರ್ಸ್ ಗೊತ್ತಿಲ್ಲ ಅಂದ್ರೂ ನೀವು ಎಕ್ಸ್ಪ್ಲೈನ್ ಮಾಡಿ, ಸೊ ದಟ್ ಅವ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜನರೇ.